ಥ್ಯಾಂಕ್ ಯು ಮ್ಯಾಮ್. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿ ಸದಾ ಯಾವಾಗಲೂ ನಿಮ್ಮೆಲ್ಲರ ಜೊತೆ ಇರ್ಲಿ, ನಿಮ್ಮೆಲ್ಲರ ಮನೋಕಾಮನೆಗಳು ಈಡೇರ್ಲಿ ಅಂತ ಹೇಳಿ ಆ ರೇಖೆ ಮಾತಿನ ಹತ್ರ ಮೊದಲಿಗೆ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖೆ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಈ ದಿನದಿಂದ ರೇಖಿ ಲೆವೆಲ್ 1, 2 ಸತತವಾಗಿ ಹತ್ತನೇ ದಿನ ನಿಮ್ಮೆಲ್ಲರಿಗೂ ಕೂಡ ದೀಕ್ಷೆಯನ್ನ ಕೊಡಲಾಗುತ್ತೆ. ಈ ಒಂದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಮನೆ ಮನೆಯಲ್ಲೂ ಕೂಡ ಈ ರೇಖಿ ವಿದ್ಯೆಯನ್ನ ಕಲ್ತ್ಕೊಳ್ಬೇಕು. ಹೇಗೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಗಳಿದಾರೋ ಹಾಗೆ ಮನೆಯಲ್ಲಿ ಒಬ್ರು ರೇಖೆಯನ್ನ ಕಲ್ತವ್ರು ಇದ್ರು ಅಂತ ಹೇಳಿದ್ರೆ ಇಡೀ ನಮ್ಮ ಕುಟುಂಬವನ್ನ ನಾವು ಸುರಕ್ಷಿತವಾಗಿ ನಾವು ರಕ್ಷಣೆಯನ್ನ ನಾವು ಮಾಡ್ಕೊಳ್ಬಹುದು. ಎಲ್ಲಾ ರೀತಿಯಲ್ಲೂ ಕೂಡ ಆಧ್ಯಾತ್ಮಿಕವಾಗಿರ್ಬಹುದು, ನಮ್ಮ ಫಿನಾನ್ಷಿಯಲಿ ಆಗಿರ್ಬಹುದು, ನಮ್ಮ ಸಂಬಂಧಗಳಲ್ಲಾಗಿರ್ಬಹುದು, ಎಲ್ಲ 360 ಡಿಗ್ರಿ ಆಂಗಲ್ ಅಲ್ಲೂ ಕೂಡ ನಮ್ಮನ್ನ ನಾವು ರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿದ್ಯೆ ನಮಗೆ ಸಹಕಾರವನ್ನ ಮಾಡುತ್ತೆ. ಈ ಒಂದು ನಮ್ಮ ಶಿವಶಕ್ತಿ ರೇಖೆ ಅಭಿಯಾನದಲ್ಲಿ ರೇಖಿ ಲೆವೆಲ್ 1, 2 ನಿಮ್ಗೆ ಉಚಿತವಾಗಿರುತ್ತೆ. ನನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕನ್ಸಲ್ಟೆನ್ಸಿನೂ ಕೂಡ ಯಾವುದು ಕೂಡ ನಾನು ತಗೊಳ್ಳೋದಿಲ್ಲ. ಹಾಗೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಏನಿರುತ್ತೆ ಅಂತ ಹೇಳಿ ಒಳ್ಳೆದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ನಮ್ಮ ಶಿವಶಕ್ತಿ ರೇಖೆಯ ಅಭಿಯಾನದ ಮುಖಾಂತರ ಈ ಎಲ್ಲ ದಿವ್ಯ ಆತ್ಮಗಳಿಗೆ ನಾನು ಸ್ವಾಗತವನ್ನ ಕೊಡ್ತೇನೆ. ನೀವೆಲ್ಲರೂ ಯಾವುದಾದ್ರೂ ಮುಖಾಂತರ ನೀವು ಈ ಒಂದು ರೇಖೆಯನ್ನು ಹುಡ್ಕೊಂಡು ಬಂದಿರಬಹುದು. ಕೆಲವರು ಸಮಸ್ಯೆಗಳಿಂದ ಬಂದಿರ್ತೀರಾ, ಕೆಲವರು ಯಾರೋ ಹೇಳಿದ್ರ ಮುಖಾಂತರ ನಾವು ಬಂದಿರ್ತೀವಿ, ಸಡನ್ ಆಗಿ ನಾವು ಯೂಟ್ಯೂಬ್ ಅನ್ನ ನೋಡ್ಕೊಂಡು ಬಂದಿರ್ತೀವಿ, ಕೆಲವರು ಸ್ನೇಹಿತರು ನಮ್ಗೆ ಸಜೆಷನ್ ಮಾಡಿರ್ಬಹುದು, ಯಾವುದಾದರೂ ರೂಪದಲ್ಲಿ ನಾವು ಬಂದಿರಬಹುದು. ಆದರೆ ಇದಕ್ಕೆ ಬರೋದಿಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಆ ಪರಮಾತ್ಮನ ಒಂದು ಆತ್ಮಸ್ತು ಜನ್ಮದಿಂದಲೂ ಕೂಡ ಬಂದಿರುತ್ತೆ. ಅದರ ಒಳಗಡೆ ಅದರ ಪವರ್, ಅದರ ಶಕ್ತಿ ಇರುತ್ತೆ. ಕೇವಲ ನಾವೇನು ನಿಮಗೆ ಅಂತ ಹೇಳಿದ್ರೆ ಒಂದು ದಾರಿನ ತೋರಿಸ್ತೇವೆ ಅಷ್ಟೇ. ನಾವೊಂದು ಸಾಧನ ಜಸ್ಟ್ ಅದರ ಒಳಗಡೆ ಇರುವಂತಹ ಮೇಲ್ಭಾಗದಲ್ಲಿರುವಂತಹ ಆ ಧೂಳನ್ನ ತೆಗೆದಾಗ ಅದರ ಆ ಒಂದು ಆ ಶಕ್ತಿ ಏನು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಪರಮಾತ್ಮನ ಒಂದು ನಿಮ್ಗೆ ಒಂದು ಸಮಸ್ಯೆ ಇರೋದನ್ನ ಕೊಟ್ಟಿದ್ದಾನೆ. ನೀವು ಸಮಸ್ಯೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ? ಅಥವಾ ಅದನ್ನ ಸಮಸ್ಯೆಗಳು ನಿಮ್ಗೆ ಬರ್ಲಿಲ್ಲ ಅಂತ ಹೇಳಿದ್ರೆ, ಆ ಜ್ಞಾನ ನಿಮ್ಗೆ ಇರ್ಲಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡ್ತಾ ಇದ್ರಿ? ಎಲ್ಲರ ತರ ಕುಟುಂಬದಲ್ಲಾಗಿರ್ಬಹುದು, ಒಳಗಡೆ ನೀವು ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗ್ಬಿಡ್ತಾ ಇದ್ರಿ. ಆದ್ರೆ ಆ ನಿಮ್ಮ ಒಳಗಡೆ ಇರುವಂತಹ ಪರಮಾತ್ಮನ ಆ ಒಂದು ಉದ್ದೇಶವನ್ನ ನೀವು ಬಂದಿರುವಂತ ಉದ್ದೇಶವನ್ನ ನೀವು ಕಲ್ತ್ಕೋಬೇಕಲ್ಲ, ಅರಿವಿಗೆ ಬರ್ಬೇಕಲ್ಲ ನಿಮಗೆ. ಹಾಗಾಗಿ
ಈ ಒಂದು ಎಲ್ಲ ಸಣ್ಣ ಪುಟ್ಟ ಕಾರಣಗಳ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ನಾವು ಸೇರಿದ್ದೇವೆ. ಹಾಗಾದ್ರೆ ಈ ರೇಖಿ ಅನ್ನೋ ವಿದ್ಯೆಯನ್ನ ಯಾರು ಕಲಿಬಹುದು? ಎಲ್ಲರೂ ಕೂಡ ಈ ರೇಖಿ ವಿದ್ಯೆಯನ್ನ ಕಲಿಬಹುದು. ಇದರಲ್ಲಿ ಯಾವ್ದಾದ್ರು ಭೇದ ಭಾವ ಇದೆಯಾ? ಯಾವುದೇ ರೀತಿಯಾದಂತ ಭೇದ ಭಾವ ಇರುವುದಿಲ್ಲ. ಅಂದ್ರೆ ವಯಸ್ಸು ಸ್ವಲ್ಪ ನಾವು ಹೇಳುವಂತ ಮಾತನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರ್ಬೇಕಷ್ಟೇ. ಅಂತ ಹೇಳಿದ್ರೆ ಮಿನಿಮಮ್ 14 ವರ್ಷದಿಂದ ಮೇಲ್ಪಟ್ಟವರು. ಕೆಲವೊಮ್ಮೆ ತುಂಬಾ ಚುರುಕು ಬುದ್ಧಿ ಇರುವಂತ ಮಕ್ಕಳು ಕೂಡ ಏನ್ ಮಾಡ್ಬೋದು, ಈ ವಿದ್ಯೆಯನ್ನ ಕಲ್ತ್ಕೊಳ್ಬಹುದು. ಪ್ರತಿಯೊಬ್ರು ಕೂಡ ಯಾವುದೇ ರೀತಿಯಾದಂತಹ ಧರ್ಮಗಳ ಭೇದ ಭಾವವಿಲ್ಲದೆ ಪ್ರತಿಯೊಬ್ರು ಕೂಡ ಇವತ್ತು ನಾವು ವಿದ್ಯೆಯನ್ನ ಕಲಿಬೇಕಾಗಿದೆ. ಸೊ ಯಾಕೆ ನಾವು ಈ ವಿದ್ಯೆಯನ್ನ ಕಲಿಬೇಕು? ಹೌದಲ್ವಾ? ಯಾಕೆ ನಮ್ಗಿದು ಧ್ಯಾನವನ್ನ ಮಾಡುವಂತದ್ದು? ನಮ್ಮ ಕೈಗಳಲ್ಲೇ ಶಕ್ತಿ ಇದೆ. ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಫಸ್ಟ್ ನಾನು ಹೇಳ್ಬಿಡ್ತೀನಿ ಸಣ್ಣದಾಗಿ ನಿಮಗೆ. ರೇಖಿ ಅಂತಂದ್ರೆ ಏನು? ಇದು ಒಂದು ಜಪಾನ್ ಪದ. ರೇಖಿ ಅನ್ನೋದು ಅಲ್ಲಿಂದ ಬಂದಿರುವಂತಹ ಒಂದು ಪದ ಇದು. ಅಲ್ಲಿಂದ ಬಂದಿರುವಂತ ವಿದ್ಯೆ. ಈ ರೇನ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ವಿಶ್ವದಾದ್ಯಂತ ಸರ್ವವ್ಯಾಪಿಯಾಗಿರುವಂತಹ. ಕೀ ಅಂತಂದ್ರೆ ಏನು? ಒಂದು ಚೈತನ್ಯದ ಶಕ್ತಿ. ಈ ಬ್ರಹ್ಮಾಂಡದಲ್ಲಿ, ಈ ನಮ್ಮ ಭೂಮಿಯಲ್ಲಿ ಎಲ್ಲಾ ಕಡೆನೂ ಕೂಡ ವಾಯ್ಸ್ ಬ್ರೇಕ್ ಆಗ್ತಿದೆ ಮ್ಯಾಮ್, ಕ್ಲಾರಿಟಿ ಇಲ್ಲ. ಈಗ ಕೇಳಿಸ್ತಾ ಇದೆಯಾ? ಒಂದ್ಸಲ ಇವಾಗ ಕೇಳಿಸ್ತಾ ಇದೆ. ಒಂದೊಂದ್ಸತಿ ಆತರ ಆಗುತ್ತೆ. ಸರಿ, ಒಳ್ಳೇದಾಗ್ಲಿ, ನೆನ್ಪಿಸಿದ ತೊಂದ್ರೆ ಏನಿಲ್ಲ. ಸೊ ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ರೇ ಅಂತಂದ್ರೆ ಏನು? ಸರ್ವವ್ಯಾಪಿ, ಅಂದ್ರೆ ಎಲ್ಲಾ ಕಡೆನೂ ಕೂಡ ಇರುವಂತ ಒಂದು ಒಂದು ಕೀ ಅಂತಂದ್ರೆ ಏನು? ಒಂದು ಚೈತನ್ಯದ ಶಕ್ತಿ. ಅಂದ್ರೆ ಇಡೀ ಸರ್ವವ್ಯಾಪಿಯಾಗಿರುವಂತ ಅನಂತವಾದಂತ ಒಂದು ದಿವ್ಯಮಯವಾದಂತ ಒಂದು ಶಕ್ತಿಯನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ. ಈಗ ನೋಡಿ, ಆ ಒಂದು ಬ್ರಹ್ಮಾಂಡದ ದಿವ್ಯ ಚೈತನ್ಯದ ಶಕ್ತಿ ಈ ದೇಶಕ್ಕೆ ಕೊಡ್ಬೇಕು, ಆ ದೇಶಕ್ಕೆ ಕೊಡಬಾರ್ದು, ಬಡವರಿಗೆ ಕೊಡ್ಬೇಕು, ಶ್ರೀಮಂತರಿಗೆ ಕೊಡ್ಬೇಕು ಅನ್ನೋ ಏನು ಭೇದ ಭಾವ ಇದೆಯಾ? ಗಂಡ ಗಂಡಸರಿಗೆ ಕೊಡ್ಬೇಕು ಅಥವಾ ಹೆಂಗಸರಿಗೆ ಕೊಡ್ಬೇಕು, ಮಕ್ಕಳಿಗೆ ಕೊಡ್ಬೇಕು, ದೊಡ್ಡವ್ರಿಗೆ ಕೊಡ್ಬೇಕು, ಏನಿಲ್ಲ. ಅಂದ್ರೆ ಎಲ್ಲಾ ಕಡೆ ಅಣು ಅಣುವಿನಲ್ಲಿ, ಕಣ ಕಣದಲ್ಲಿ ಎಲ್ಲಾ ಕಡೆನೂ ಕೂಡ ಸರ್ವವ್ಯಾಪಿಯಾಗಿರುವಂತ ಒಂದು ಅಪರೂಪವಾದಂತ ಒಂದು ದಿವ್ಯಮಯವಾದಂತ ಒಂದು ಶಕ್ತಿ ಇದೆ ಅಲ್ವಾ? ಆ ಶಕ್ತಿಯನ್ನ ನಾವೇನಂತ ಕರಿತೀವಿ ಅಂತೇಳಿ ನಾವು ರೇಖಿ ಅಂತೇಳಿ ಕರಿತೀವಿ ಅಷ್ಟೇ. ಈ ರೇಖಿಯನ್ನ ನಾವು ಯಾಕೆ ಕಲಿಬೇಕು? ಯಾಕೆ ಆ ದಿವ್ಯ ಚೇತನದೊಂದಿಗೆ ನಾವು ಸಂಪರ್ಕವನ್ನ ಇಟ್ಕೊಳ್ಬೇಕು? ಇವತ್ತು ಎಲ್ಲರ ಹತ್ರನೂ ಏನಿದೆ? ಇವತ್ತು ಎಲ್ಲರೂ ದುಃಖದಲ್ಲಿದ್ದಾರೆ, ಸಮಸ್ಯೆಗಳಿದೆ ನಮ್ಗಳಿಗೆ ಎಲ್ಲರಿಗೂ, ಹೌದಲ್ವಾ? ಯಾವುದೊಂದು ಕಾರ್ಯ ಎಸ್ ಮತ್ತೆ ನೋ, ಇದು ಮಾಡ್ಬೇಕಾ ಬೇಡ್ವಾ, ಇದು ಮಾಡ್ಲಾ ಬೇಡ್ವಾ ಅಂತ ನಮ್ಮಲ್ಲಿ ಗೊಂದಲಗಳಿದೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಯಾರಿಗೆ ಒತ್ತಡ ಇಲ್ಲ ಕೇಳಿ, ಹೌದಲ್ವಾ? ಮನೆಯಲ್ಲಿರುವಂತ ಮಕ್ಕಳಿಗೆ ಕೇಳಿದ್ರು ಕೂಡ ಮಕ್ಳು ಇವತ್ತು ಎಕ್ಸಾಮ್ ಬರಿಬೇಕು ಅನ್ನೋ ಒತ್ತಡ ಇದೆ ಅವರಿಗೆ, ಹೌದಲ್ವಾ? ಎಕ್ಸಾಮ್ ಅಲ್ಲಿ ಇವತ್ತು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಒಂದು ಒತ್ತಡ ಮಕ್ಕಳಿಗಿದೆ ಅಂತ ಹೇಳಿದ್ರೆ, ಇನ್ನು ದೊಡ್ಡವರಿಗೆ, ಹೌದಲ್ವಾ? ಎಲ್ಲ ಗಂಡು ಮಕ್ಕಳಿಗೆ ಅಥವಾ ವ್ಯಾಪಾರವನ್ನ ಮಾಡುವಂತವರಿಗೆ, ಹೊರಗಡೆ ಹೋಗುವಂತ ಗಂಡಸರಿಗೆ ಎಲ್ಲರಿಗೂ ಏನಿದೆ? ಅವರಿಗೆ ಒಂದು ಪ್ರಪಂಚದ ಜೊತೆಗೆ ಅವರು ಒಂದು ಪೈಪೋಟಿಯನ್ನ ಮಾಡ್ಬೇಕು, ಹಣವನ್ನ ಸಂಪಾದನೆ ಮಾಡ್ಬೇಕು, ಇನ್ಕಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಅನ್ನೋ ಒಂದು ಒತ್ತಡ ಅವ್ರಿಗೆ ಯಾವಾಗೂ ನಿರಂತರವಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿರುವಂತ ಸಮಸ್ಯೆಗಳಿಂದ ಎಲ್ಲವನ್ನೂ ಈ ಕಡೆ ಈಗ ಮಲ್ಟಿ ಟಾಸ್ಕ್ ಮಾಡ್ತಾ ಇದಾರೆ ಮಕ್ಳು, ಈ ಹೆಣ್ಮಕ್ಳು ಎಲ್ಲರೂ ಏನ್ ಮಾಡ್ತಿದ್ದಾರೆ? ಮನೆಯ ಜವಾಬ್ದಾರಿಯನ್ನು ಮಾಡ್ಕೊಳ್ಬೇಕು, ಮತ್ತೆ ಈಗ ಎಲ್ಲ ಹೆಣ್ಮಕ್ಳು ಇವತ್ತು ಹೊರಗಡೆನೂ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಕುಟುಂಬವನ್ನು ನಿರ್ವಹಿಸ್ಬೇಕು, ಆ ಕಡೆ ಹಣಕಾಸನ್ನು ನಿರ್ವಹಿಸ್ಬೇಕು, ತಮ್ಮ ಹೆಲ್ತ್ ಅನ್ನು ನೋಡ್ಕೊಳ್ಬೇಕು, ಈ ಕಡೆ ಮಕ್ಕಳನ್ನ ಜವಾಬ್ದಾರಿಯನ್ನು ಕೂಡ ಅವರಿಗೆ ಜಾಸ್ತಿ ಇರುತ್ತೆ. ಅವರು ಓದಿನ ಕಡೆ, ಅವರ ವಿದ್ಯಾಭ್ಯಾಸದ ಕಡೆ, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸ್ಪರ್ಧಾತ್ಮಕ ಮನೋಭಾವಗಳಿರೋದ್ರಿಂದ ಇವತ್ತು ಎಲ್ಲರಲ್ಲೂ ಕೂಡ ಏನಾಗ್ತಾ ಇದೆ? ಒತ್ತಡಗಳಿದೆ. ಜೊತೆಗೆ ಇವತ್ತು ಒಂಟಿತನ ಕೂಡ ಬಂದ್ಬಿಟ್ಟಿದೆ ಇವತ್ತು, ಹೌದಲ್ಲ? ಎಲ್ಲಾ ಥಿಂಗ್ಸ್ ಗಳಿದೆ, ಏನಿಲ್ಲ ಹೇಳಿ ಇವತ್ತು? ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ, ನಮ್ಗೆ ಕೆಲಸಗಳಿದೆ, ಇವತ್ತು ನೀರು ನಮ್ಮ ಮನೆಗೆ ಆಟೋಮ್ಯಾಟಿಕಲಿ ನೀರು ಬರುತ್ತೆ, ಎಲ್ಲಾ
ಮೊಬೈಲ್ ಇದೆ, ಎಲ್ಲವೂ ಕೂಡ ಇದೆ. ಆದ್ರೆ ಎಲ್ಲವೂ ಇದ್ರೂ ಕೂಡ ಏನೋ ಒಂದು ಮಾನಸಿಕವಾಗಿ ಒಂದು ಕೊರತೆ ಅನ್ನೋದು, ಒಂದು ಒಂಟಿ ತರ ನನಗೆ ನಮ್ ಜೊತೆ ಹಂಚ್ಕೊಳ್ಳೋರಿಲ್ಲ, ಮಾತಾಡೋರಿಲ್ಲ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಮೊಬೈಲ್ ಜೊತೆ, ಟಿವಿಗಳ ಜೊತೆ, ನಾನ್ ಲಿವಿಂಗ್ ಥಿಂಗ್ಸ್ ಗಳ ಜೊತೆಗೆ ಕನೆಕ್ಷನ್ ಆಗ್ಬಿಟ್ಟಿದೀವಿ ನಾವು. ಹೌದಲ್ಲ? ಪಕ್ಕದವ್ರ ಜೊತೆ ಮಾತಾಡಲ್ಲ, ಅಕ್ಕ ಪಕ್ಕದವ್ರ ಜೊತೆ ನಾವು ನಗ್ತಾ ಇಲ್ಲ, ಮುಖದಲ್ಲಿ ನಮ್ಗೊಂದು ನಗು ಇಲ್ಲ. ಹೌದಲ್ವಾ? ನಮ್ಮ ಒಳಗಡೆನೆ ಒಂಟಿತನ ನಮ್ಗೆ ತುಂಬ್ಕೊಂಡ್ಬಿಟ್ಟಿದೆ. ಮತ್ತೆ ದುಃಖ ಯಾವಾಗ್ಲೂ ಮನಸ್ಸೊಳಗಡೆ ಎಲ್ಲರಿಗೂ ಕೂಡ ದುಃಖಗಳಿವೆ. ಯಾರತ್ರನು ಹೇಳ್ಕೊಳಕ್ಕೂ ಆಗಲ್ಲ, ಅದನ್ನ ಹಾಗೆ ಮನ್ಸಲ್ಲಿ ಇಟ್ಕೊಳಕ್ಕೂ ಆಗೋದಿಲ್ಲ, ಒದ್ದಾಟ ಇದೆ. ಅದ್ರ ಜೊತೆಗೆ ಇವತ್ತೇನು ಅಡಿಕ್ಷನ್ಸ್ಗಳು, ವ್ಯಸನಗಳು ಬೇರೆ ಬಂದಿದೆ ಇವತ್ತು. ಒಂದು ಕಡೆ ಮೊಬೈಲು ಕೂಡ ವ್ಯಸನದ ತರ ಅಡಿಕ್ಷನ್ ಆಗ್ಬಿಡ್ತಾ ಇದೀವಿ. ಈ ಕಡೆ ಟಿವಿ ಸೀರಿಯಲ್ ನೋಡೋದಕ್ಕೂ ಅಡಿಕ್ಷನ್ ಆಗ್ಬಿಡ್ತಾ ಇದೀವಿ. ಕೆಲವೊಂದು ಕಡೆ ಏನಾಗ್ತಾ ಇದೆ, ಇವತ್ತು ಸ್ಮೋಕಿಂಗು, ಡ್ರಿಂಕಿಂಗು ಇವತ್ತೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಇವತ್ತು ಸ್ಟೇಟಸ್ ಗಳಾಗ್ಬಿಟ್ಟಿದೆ ಇವತ್ತು. ನೋಡಿ, ಎಲ್ಲಾ ಕಡೆನೂ ಕೂಡ ಒಂದು ಸ್ಪರ್ಧೆ 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 ಸ್ಪರ್ಧಾತ್ಮಕ ಮನೋಭಾವದಿಂದ ಏನಾಗ್ತಾ ಇದೆ. ಅದು ಬೇಡ ಅಂತ ಇಲ್ಲ, ಸ್ಪರ್ಧೆ ಇರಬೇಕು. ಆದ್ರೆ ಅದೇನಾಗ್ತಾ ಇದೆ, ನಮ್ಮನ್ನ ಇವತ್ತು ನಮ್ಮ ಒತ್ತಡಕ್ಕೆ ನಮ್ಗೆ ತಗೊಂಡು ಬಂದು ನಿಲ್ಲಿಸ್ತಾ ಇದೆ. ಸಂಬಂಧಗಳಲ್ಲಿ ನಮಗೆ ಕೊರತೆ ಆಗ್ತಾ ಇದೆ, ಸಂಬಂಧಗಳಲ್ಲಿ ನಮ್ಗೆ ಬಿರುಕುಗಳು ಬಿಡ್ತಾ ಇದೆ. ಎಲ್ಲ ಕಡೆ ತುಂಬಾ ಡೈವರ್ಸ್ ಗಳಾಗ್ತಾ ಇದೆ, ಮದುವೆಗಳನ್ನ ಆಗೋದಿಕ್ ಆಗ್ತಾ ಇಲ್ಲ. ಹೌದಲ್ವಾ? ತುಂಬಾ ಇವತ್ತೆಲ್ಲ ಮಕ್ಕಳುಗಳ ಮ್ಯಾರೇಜ್ ಗಳಲ್ಲಿ ತುಂಬಾ ಇದಾಗ್ತಾ ಇದೆ, ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಚಿಕ್ಕ ಮಕ್ಕಳುಗಳಲ್ಲೇ ಇವತ್ತು ತಮ್ಮ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ಕ್ರಶ್ ಅನ್ನೋದು ಒಂದು ಬಂದ್ಬಿಡ್ತಾ ಇದೆ ಅಲ್ವಾ? ಅವ್ರಿಗೆ SSLC ಮುಗಿಸಿರಲ್ಲ, PUC ಇನ್ನು ಓದೋದು, ಜಾಬ್ ತಗೊಂಡಿರಲ್ಲ, ಆಗ್ಲೇ ತಾವು ಮದ್ವೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಆತುರತೆಯಿಂದ, ಒತ್ತಡದಿಂದ ಸರಿಯಾದ ನಿರ್ಧಾರಗಳನ್ನು ಕೂಡ ತಗೊಳಕ್ ಆಗ್ತಾ ಇಲ್ಲ. ಸುತ್ತಮುತ್ತ ಎಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ನೋಡಿ. ಇವುಗಳಿಂದ ನಾವು ಯಾವ ರೀತಿ ನಾವು ಈ ಲೌಕಿಕವಾದಂತ ಜೀವನದಲ್ಲಿ ನಾವು ಇದೆಲ್ಲವನ್ನು ಕೂಡ ಫೇಸ್ ಮಾಡ್ಲೇಬೇಕು. ಓಡಿ ಹೋಗೋದಿಕ್ಕಾಗೋದಿಲ್ಲ ಅಲ್ವಾ? ಈ ಕುಟುಂಬದಲ್ಲಿ ಇರ್ತೀವಿ, ಸಮಸ್ಯೆಗಳು ಬಂದಾಗ ನಾವು ಓಡಿ ಹೋಗಕ್ಕಾಗತ್ತಾ? ವ್ಯಾವಹಾರಿಕವಾಗಿ ಪ್ರಪಂಚದ ಸುತ್ತಮುತ್ತ ಇರುವಂತ ವ್ಯಕ್ತಿಗಳ ನಡುವೆ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದ್ರೆ ನಾವು ತಪ್ಪಿಸ್ಕೊಂಡು ಓಡಿ ಹೋಗಕ್ಕಾಗತ್ತಾ? ಆಗ್ತಾ ಇಲ್ಲ ನಮ್ ಕೈಲಿ. ಆದ್ರೆ ನಾವ್ ಅದನ್ನ ಏನ್ ಮಾಡ್ಬೇಕು, ನಾವು ಅಲ್ಲಿ ನಿಂತು ನಾವು ಅದನ್ನ ಫೇಸ್ ಮಾಡ್ಬೇಕು, ಅದನ್ನ ನಿಭಾಯಿಸ್ಬೇಕು. ಆ ಸಿಚುವೇಶನ್ ನಾವು ಗೆಲ್ಲಬೇಕು ನಾವು. ಆದ್ರೆ ಇವತ್ತು ಎಷ್ಟು ನೋಡಿರ್ಬೋದು ನೀವೆಲ್ಲರೂ ಕೂಡ, ರ್ಯಾಂಕ್ ತಗೊಂಡಿರ್ತಾರೆ, ಬಿಸ್ನೆಸ್ ಅಲ್ಲಿ ತುಂಬಾ ಮುಂದುವರೆದಿರ್ತಾರೆ. ಆದ್ರೆ ಇವತ್ತು ಏನಾದ್ರೆ ಡಿಪ್ರೆಷನ್ ಅಂತ ಹೇಳಿ ಇವತ್ತು ಎಲ್ಲರೂ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ರ್ಯಾಂಕ್ ತಗೊಂಡಿರ್ತಾರೆ ಮಕ್ಕಳು, ಗೋಲ್ಡ್ ಮೆಡಲ್ ತಗೊಂಡಿರ್ತಾರೆ, ಆದ್ರೆ ಜೀವನದಲ್ಲಿ ಅವರಿಗೆ ಹೋರಾಟ ಮಾಡಿ ಎದುರ್ಸಕ್ ಆಗ್ತಾ ಇಲ್ಲ. ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ ನಮ್ಗಳಿಗೆ? ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕದ ಒಂದು ಕೊರತೆ ಆಗ್ತಾ ಇದೆ ನಮಗೆ. ಅರಿವಿಲ್ಲ ಎಲ್ಲರಿಗೂ ಕೂಡ, ಧಾವಂತ ಎಲ್ಲವನ್ನೂ ಕೂಡ ಏನ್ ಗೊತ್ತಾ, ಶಾರ್ಟ್ ಕಟ್ ಅಲ್ಲಿ ಪಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ. ಈಗ ಶಾರ್ಟ್ ಕಟ್ ಅಲ್ಲಿ ಬಂದಂತದ್ದು ಅಡ್ಡಾದಿಡ್ಡಿಯಾಗಿ ನಮ್ಗೆ ಶೀಘ್ರವಾಗಿ ಬಂದಂತ ಏನಾಗುತ್ತೆ, ಯಾವುದೇ ಆಗಿರ್ಲಿ ನಿಮ್ಗೆ ಶೀಘ್ರವಾಗಿ ನಾವು ಪಡ್ಕೊಂಡಂತದ್ದು ಅದು ಶೀಘ್ರವಾಗಿ ನಾವು ಕಳ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ನಾವ್ ಅದನ್ನ ಪ್ರಯತ್ನ ಪಟ್ಟು ಅದರಲ್ಲಿ ಶ್ರಮ ವಹಿಸಿ ನಾವು ಏನೇನ ಪಡ್ಕೊಳ್ತೀವೋ, ಆ ಶ್ರಮ ವಹಿಸಿ ಪಡ್ಕೊಂಡಂತದ್ದು ಸತತ ನಿರಂತರವಾಗಿ ನಮ್ ಜೊತೆಗೆ ಉಳ್ಕೊಳ್ಳುತ್ತೆ. ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ಆಧ್ಯಾತ್ಮಿಕವಾದಂತ ಒಂದು ದಾರಿ ಎಲ್ಲರಿಗೂ ಕೂಡ ಗೊತ್ತಿರ್ಬೇಕು. ಆ ಆಧ್ಯಾತ್ಮಿಕತೆ ನಾವು ತಿಳ್ಕೊಂಡಾಗ ನಾವೇನ್ ಮಾಡ್ತೀವಿ, ಎಂತ ಬಂಡೆ ಅಂತ ಅಲೆಗಳೇ ಬರ್ಲಿ, ಬಂಡೆ ತರ ನಿಂತು ನೀವು ಎಲ್ಲವನ್ನು ಕೂಡ ನೀವು ಫೇಸ್ ಮಾಡ್ತೀವಿ. ಅರಿವು, ಒಂದು ಜ್ಞಾನ ಅನ್ನೋದು ನಮ್ಮ ಒಳಗಡೆ ಬಂತು ಅಂದಾಗ ನಿಮ್ಮನ್ನ ಯಾರು ಕೂಡ ನಿಮ್ಮನ್ನ ಶೇಕ್ ಮಾಡಕ್ ಆಗಲ್ಲ. ಒಬ್ರು ನಿಮ್ಮ ಅಲಗಾಡ್ಸಕ್ ಆಗಲ್ಲ ನಿಮ್ಮನ್ನ. ಆ ಒಂದು ದಿವ್ಯ ಶಕ್ತಿ, ಒಂದು ಆತ್ಮದ ಶಕ್ತಿ ನಮ್ಮ ಒಳಗಡೆ ನಾವು ಜಾಗೃತವಾಗಿ ನಾವು ಅದನ್ನ ತಿಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ನಾನ್ ಏನಕ್ಕೆ ಹುಟ್ಟಿದೀನಿ, ನನ್ನ ಜೀವನದ ಪರ್ಪಸ್ ಏನು, ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಜ್ಞಾನ, ಒಂದು ಅರಿವು ನಿಮ್ಗೆ ಬಂತು ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಕೂಡ ಶೇಕ್ ಮಾಡಕ್ಕಾಗಲ್ಲ. ಎಂತ ಸಿಚುವೇಶನ್ನೇ ಬರ್ಲಿ ನೀವು ಆರಾಮವಾಗಿ ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ತೀರಾ. ಜೀವನವನ್ನ ನಾವು ಜೀವಿಸುವಂತ ಕಲೆಯನ್ನ ನಾವು ಕಲ್ತ್ಕೊಳ್ತೀವಿ. ಎಲ್ಲರಿಗೂ ಕೂಡ ಒಂದೇ ಜೀವನ ಅಲ್ವಾ? ನಾವು ನಗ್ತನೂ ಜೀವನವನ್ನ ಕಳಿಬಹುದು,
ಅಳ್ತನೂ ಕೂಡ ಜೀವನವನ್ನ ಕಳಿಬಹುದು, ಕೊರಗ್ತನೂ ನಾವು ಜೀವನವನ್ನ ಕಳಿಬಹುದು, ಒಂಟಿತನದಿಂದನೂ ಕೂಡ ಜೀವನವನ್ನ ಕಳಿಬಹುದು. ಆದ್ರೆ ನಮ್ಮ ಜೀವನವನ್ನ ನಾವು ಜೀವಿಸುವ ಕಲೆಯನ್ನ ನಾವು ಕಲ್ತ್ಕೊಳ್ಬೇಕು. ಆ ಜೀವಿಸುವ ಕಲೆಯನ್ನ ನಮ್ಗೆ ಈ ಒಂದು ರೇಖಿ ಅನ್ನೋ ಒಂದು ವಿದ್ಯೆ, ರೇಖಿ ಅನ್ನೋದು ಒಂದು ನೆಪ ಮಾತ್ರ ಅಷ್ಟೇ. ಈ ವಿದ್ಯೆಯನ್ನ ಕಲಿಯೋಕೆ ಬಂದಿರೋದು ನೀವೆಲ್ಲರೂ ಕೂಡ ನೆಪ ಮಾತ್ರ ಅಷ್ಟೇ. ಆದ್ರೆ ನೀವು ಆ ಪರಮಾತ್ಮನ ದಿವ್ಯ ಚೈತನ್ಯದೊಂದಿಗೆ, ಆ ಪರಮಶಕ್ತಿಯೊಂದಿಗೆ, ಆ ಪರಮ ಚೈತನ್ಯದೊಂದಿಗೆ ನಾವು ಆ ಕನೆಕ್ಷನ್ ಆಗುವಂತ ಆ ಒಂದು ದಾರಿಗೆ ಆ ಪರಮಾತ್ಮ ನಿಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದಾನೆ. ಹಾಗಾದ್ರೆ ರೇಖೆಯಿಂದ ನಾವ್ ಏನೆಲ್ಲ ಕಲ್ತ್ಕೊಂಡು ಏನೇನಾಗತ್ತೆ? ಹಾಗಾದ್ರೆ ಎಲ್ಲ ಸಮಸ್ಯೆಗಳನ್ನ ನಾವು ಕಲ್ತ್ಕೊಳ್ಬಹುದು, ಪರಿಹಾರ ಮಾಡ್ಕೊಳ್ಬಹುದಾ? ನೋಡಿ, ಆ ಪರಮಾತ್ಮ ಅನ್ನೋದು ಯಾವ್ರಿಗೂ ಕೂಡ ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲ ಅಂತ ಹೇಳಿದ್ರೆ, ಆ ಚೈತನ್ಯದ ಶಕ್ತಿಗೆ ಯಾವುದೇ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವಂತ ಶಕ್ತಿ ಆ ಒಂದು ಶಕ್ತಿಗೆ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲ. ಇದು ಹಣಕಾಸಿನ ಸಮಸ್ಯೆ, ಇದು ಆರೋಗ್ಯದ ಸಮಸ್ಯೆನ, ಹೌದಲ್ವಾ? ಇದು ಈ ರೀತಿ ತೊಂದರೆ ಇದೆಯಾ? ಎಲ್ಲವೂ ಕೂಡ ಆ ಪರಮ ದಿವ್ಯ ಚೈತನ್ಯದ ಮುಂದೆ ನಾವು ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ, ಆ ಪರಮ ತತ್ವ ನಮ್ ಜೊತೆಗಿದೆ ಅಂತ ಹೇಳಿದ್ರೆ, ಎಲ್ಲ ಸಮಸ್ಯೆಗಳನ್ನ ನಾವು ಸಮಸ್ಯೆಗಳಿಂದ, ಚಾಲೆಂಜಸ್ ಗಳಿಂದ ನಾವು ಹೊರಬರಬಹುದು ನಾವು. ಹಾಗಾದ್ರೆ ಮತ್ತೊಮ್ಮೆ ರೇಖೆ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಅದು ಒಂದು ನಿಮ್ಗೆ ಆಲ್ರೆಡಿ ಹೇಳಿದಾಗೆ, ರೇಖಿ ಅಂತ ಹೇಳಿದ್ರೆ ಏನು? ಆ ಸರ್ವವ್ಯಾಪಿಯಾಗಿರುವಂತಹ ಆ ಚೈತನ್ಯವನ್ನ, ಅಂದ್ರೆ ಆ ಪರಮ ಶಕ್ತಿಯನ್ನ, ಆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದೇ ರೇಖಿ. ಅಂದ್ರೆ ಆ ಪರಮ ತತ್ವವನ್ನ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಸಾಗುವ ದಾರಿಯೇ ನಾವು ರೇಖಿ ಅಂತೇಳಿ ನಾವು ಕರಿಬಹುದು. ನಿಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮನ ಅನುಗ್ರಹ ಇರೋದಿಕ್ಕೇನೆ, ಇಲ್ಲ ನೀವು ಬಂದು ಇಲ್ಲಿ ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಈ ಮಾತನ್ನ ಕೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವನ ಕೃಪೆ ಇರೋದಿಕ್ಕೇನೆ ನೀವೆಲ್ಲರೂ ಕೂಡ ಯಾವುದಾದ ರೂಪದಲ್ಲಿ ನೀವು ಇವತ್ತೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀರಾ. ಈ ಒಂದು ಚೈತನ್ಯದ ಶಕ್ತಿ, ಈ ಒಂದು ಅನುಗ್ರಹ, ಈ ಒಂದು ದಿವ್ಯ ಶಕ್ತಿ ನಮಗೆ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ನಮ್ಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ತುಂಬಾ ಸರಳವಾಗಿ ನಿಮ್ಗೆ ಹೇಳ್ತೀನಿ. ನಾನು ತುಂಬಾ ದೊಡ್ಡ ಪದಗಳಲ್ಲಿ ಅಥವಾ ಇಂಗ್ಲಿಷ್ ಪದಗಳಲ್ಲಿ ನಾನು ನಿಮ್ಗೆ ಹೇಳೋದು, ಯಾಕಂದ್ರೆ ಇದೊಂದು ನೀವು ಅರ್ಥ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ನೀವು ಮುಂದೆ ಎಲ್ಲಾ ದಾರಿಯನ್ನ ನೀವು ಸುಲಲಿತವಾಗಿ, ಒಂದು ಬಾಳೆಹಣ್ಣನ್ನ ನಾವು ಹೇಗೆ ಈಸಿಯಾಗಿ ನಾವು ಅದನ್ನ ಸಿಪ್ಪೆನ ಸುಲ್ದಿ ನಾವು ನುಂಗಬಹುದಲ್ಲ, ಆ ರೀತಿ ಈ ದಾರಿ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಸುಲಭವಾಗಿ ನೀವು ಈ ದಾರಿಯನ್ನ ದಾಟ್ತೀರಾ ನೀವು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಈಗ ನೋಡಿ, ನಮ್ಮ ಮನೆಗೆ ಒಂದು ಕರೆಂಟ್ ಬಂದಿದೆ, ಹೌದಲ್ವಾ? ಈಗ ನಾನಿರುವಂತ ರೂಮ್ ಅಲ್ಲಿ ಅಥವಾ ನಾವಿರುವಂತ ರೂಮ್ಗಳಲ್ಲಿ ನಾವು ಈಗ ನಾನು ಝೂಮ್ ಮೀಟಿಂಗ್ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಮ್ಗೆ ಬೆಳಕಿದೆ ಅಂತಂದ್ರೆ ಹೇಗೆ ಬಂತು? ಆ ಬಲ್ಬ್ ಇಂದ ನಾವು ಕನೆಕ್ಷನ್ ಮಾಡ್ಕೊಂಡ್ವಿ. ಈ ಒಂದು ಬಲ್ಬಿಗೆ ಎಲ್ಲಿಂದ ಬಂತು? ಹೌದಲ್ವಾ? ನಮ್ಮ ಮನೆಯಲ್ಲಿ ನಾವೇನ್ ಮಾಡಿದೀವಿ? ಹೊರಗಡೆಯಿಂದ ನಾವು ಕನೆಕ್ಷನ್ ಮಾಡ್ಕೊಂಡಿದೀವಿ, ಹೌದಲ್ವಾ? ಅಲ್ಲಿ ಲೈಟ್ ಕಂಬಕ್ಕೆ ಬಂತು, ಆ ಲೈಟ್ ಕಂಬದಿಂದ ನಮ್ಮ ಮನೆಗೆ ವೈರಿಂಗ್ ಮಾಡ್ಕೊಂಡಿದೀವಿ, ನಮ್ಮ ಮನೆಯಿಂದ ಎಲ್ಲಾ ರೂಮ್ಗಳಿಗೂ ನಾವು ಕನೆಕ್ಷನ್ ಮಾಡ್ಕೊಂಡಿದೀವಿ. ಆಗ ಲೈಟ್ ಕಂಬಕ್ಕೆ ಎಲ್ಲಿಂದ ಬಂತು ಬೆಳಕು? ಹೌದಲ್ವಾ? ಆ ಬೆಳಕು ಎಲ್ಲಿಂದ ಬರಕ್ ಸಾಧ್ಯ ಹೇಳಿ? ಅದು ಕೂಡ ದೊಡ್ಡ ವೈರ್ಗಳ ಮುಖಾಂತರ, ಒಂದು ಪವರ್ ಸ್ಟೇಷನ್ ಅಂತ ಹೇಳ್ಬೋದು ನಾವು, ದೊಡ್ಡದಾದಂತ ವಿದ್ಯುತ್ ಸ್ಟೇಷನ್ ಇರುವಂತ ಒಂದು ಜಾಗದಿಂದ, ಹೌದಲ್ವಾ? ಅಲ್ಲಿ ಎಲ್ಲೋ ಒಂದು ಕಡೆ ವಿದ್ಯುತ್ ಉತ್ಪತ್ತಿ ಆಗತ್ತೆ, ಅಲ್ಲಿಂದ ದೊಡ್ಡ ದೊಡ್ಡ ಟ್ರಾನ್ಸ್ಮೀಟರ್ ಗಳ ಮುಖಾಂತರ ಒಂದು ಸ್ಟೇಷನ್ ಇರುತ್ತೆ. ಆ ಸ್ಟೇಷನ್ ಇಂದ ನಾವೇನ್ ಮಾಡ್ತೀವಿ? ಕಂಬಗಳ ಮುಖಾಂತರ ಎಲ್ಲಿಗೆ ಬೇಕಲ್ಲಿ ಎಲ್ಲರಿಗೂ ಕೂಡ ನಾವು ಕನೆಕ್ಷನ್ ಅನ್ನ ಮಾಡ್ಕೊಳ್ತೀವಿ, ಹೌದಲ್ವಾ? ಜಸ್ಟ್ ಒಂದು ಸ್ವಿಚ್ ಅನ್ನು ಹಾಕಿದ ತಕ್ಷಣ ನಮ್ಮ ಮನೆಯೆಲ್ಲ ಏನಾಗುತ್ತೆ? ಅಂಧಕಾರದಲ್ಲಿರುವಂತ ಮನೆ ಪ್ರಕಾಶಮಯವಾಗಿ ಬೆಳಕಾಗ್ಬಿಡುತ್ತೆ, ಹೌದಲ್ವಾ? ಸೊ ಹಾಗೆ ಆ ಪರಮಾತ್ಮನ ಅಗಾಧವಾದಂತಹ ವಿಶ್ವವ್ಯಾಪಿಯಾದಂತಹ ಪ್ರಕಾಶದ ದಿವ್ಯದ ಶಕ್ತಿಯನ್ನು ನಾವು ಅದರ ಜೊತೆಗೆ ನಾವು ಕನೆಕ್ಷನ್ ಅನ್ನ ಮಾಡ್ಕೊಂಡಾಗ, ಅಲೈನ್ ಅನ್ನ ಮಾಡ್ಕೊಂಡಾಗ, ಅದ್ರ ಜೊತೆಗೆ ನಾವು ಸಂಪರ್ಕವನ್ನ ಇಟ್ಕೊಂಡಾಗ, ಜಸ್ಟ್ ಒಂದು ಸ್ವಿಚ್ ಅನ್ನು, ಒಂದು ಬಟನ್ ಅನ್ನ ಹಾಕಿದ ತಕ್ಷಣ ಪ್ರಕಾಶವು ನಮ್ಮ ಮನೆಗೆ ಬಂದ್ಬಿಡುತ್ತೆ. ಹಾಗೆ ನಮ್ಮ ಕೂಡ ಏನು ಗೊತ್ತಾ?
ರೇ ಅಂತಂದ್ರೆ ಏನು? ಪ್ರಕಾಶ. ಪ್ರಕಾಶ ಅಂತಂದ್ರೆ ಏನು? ಕಿರಣ. ಕಿರಣ ಅಂತಂದ್ರೆ ಏನು? ಬೆಳಕು. ಬೆಳಕು ಅಂತಂದ್ರೆ ಏನು? ಪರಮ ದಿವ್ಯ ಚೈತನ್ಯದ ಶಕ್ತಿ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಆ ಒಂದು ಪ್ರಕಾಶದ ಮುಂದೆ ಕತ್ತಲೆ ನಿಲ್ಲೋಕ್ ಸಾಧ್ಯನೇ ಹೇಳಿ? ಅದು ಸಣ್ಣ ಒಂದು ಒಂದು ಮಿಂಚು ಹುಳ ಬರುತ್ತೆ ನೋಡಿ, ಸಣ್ಣದಾಗಿ. ಈಗ ತುಂಬಾ ಕಡಿಮೆ ನೋಡೋದು. ನಮ್ಗೆ ಹಿಂದೆ ಎಲ್ಲ ನಮ್ಗೆ ಅದು ಮಿಂಚು ಹುಳ ನೈಟ್ ಅಲ್ಲಿ ತುಂಬಾ ಕಾಣಿಸ್ತಾ ಇತ್ತು ನಮಗೆ. ಜಸ್ಟ್ ಅದು ಒಂದು ಸಣ್ಣ ಬೆಳಕು ಬಂದ ತಕ್ಷಣ ಕೂಡ ಅದು ಪ್ರಕಾಶವಾಗಿ ಮಿಳಿತಾ ಇರುವಂತ ಬೆಳಕು ನಮ್ಗೆ ಯೋಚನೆ ಆಗುತ್ತೆ ನಮ್ಗೆ. ಅದು ಬಂದ ತಕ್ಷಣ ಆ ಬೆಳಕನ್ನ ತಗೊಂಡೋಗಿ ಪಕ್ಷಿಗಳು ತಮ್ಮ ಗೂಡಲ್ಲಿ ಇಟ್ಕೊಳ್ಳುತ್ತೆ. ಯಾಕೆ ಹೇಳಿ? ಪ್ರಕಾಶವಾಗಿ ಆ ಮರಿಗಳಿಗೆ ಬೆಳಕು ಕಾಣಿಸ್ಲಿ ಅಂತೇಳಿ. ಆ ಸಣ್ಣ ಬೆಳಕು ಅಷ್ಟು ಪ್ರಕಾಶವನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಕತ್ತಲೆಯನ್ನ ಓಡಿಸುತ್ತೆ ಅಂತ ಹೇಳಿದ್ರೆ, ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣದ ಶಕ್ತಿಗಳು ಅದ್ರ ಜೊತೆಗೆ ನಾವು ಕನೆಕ್ಷನ್ ಆದ್ವಿ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಯಾವುದೇ ರೀತಿಯಾದ ಅಂಧಕಾರಗಳು ಅಲ್ಲಿ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಬೆಳಕನ್ನು ಹಚ್ಚಿದ್ರೂ ಕೂಡ ನಮ್ಮ ಒಂದು ಕೋಣೆ ಪ್ರಕಾಶಮಯವಾಗುತ್ತೆ. ಹೌದಲ್ವಾ? ಸೊ ಹಾಗೆ ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಆ ಪ್ರಕಾಶವನ್ನ, ಆ ಚೈತನ್ಯವನ್ನ, ಆ ದಿವ್ಯ ಶಕ್ತಿಯನ್ನ, ಆ ಪರಮಾತ್ಮನನ್ನ ನಾವು ಸೇರುವಂತ ಒಂದು ಕೀಲಿಕ ಇರುತ್ತೆ. ಜಸ್ಟ್ ಅದನ್ನ ಹಾಕಿ ನಾವು ಓಪನ್ ಮಾಡಿದ ತಕ್ಷಣ ಆ ಪ್ರಕಾಶದೊಂದಿಗೆ ನಾವು ಇರ್ಬೇಕಾಗತ್ತೆ. ಅದು ಸಣ್ಣದ್ ಏನ್ ಮಾಡ್ಬೇಕು ನಾವು? ಆ ಪ್ರಕಾಶವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣದಾಗಿ ನಾವು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆ ಪ್ರಯತ್ನ ಏನು ಅಂತ ಹೇಳಿದ್ರೆ, ಜಸ್ಟ್ ನಾವು ಧ್ಯಾನವನ್ನ ಮಾಡ್ಬೇಕು. ನಾವಿನ್ನೇನು ಮಾಡೋದ್ ಬೇಡ. ಆ ಪರಮಾತ್ಮದೊಂದಿಗೆ ನಾವೇನ್ ಮಾಡ್ಬೇಕು? ಕೂತ್ಕೋಬೇಕು, ಕಲಿಬೇಕು ನಾವು ಅಷ್ಟೇ, ಇನ್ನೇನಿಲ್ಲ. ನಾವು ಆ ವಿದ್ಯೆಯನ್ನ ನಾವೇನ್ ಮಾಡ್ಬೇಕು? ತಿಳ್ಕೊಳ್ಬೇಕು. ಸ್ವಲ್ಪ ಪ್ರಯತ್ನವನ್ನ ನಾವು ಮಾಡ್ತು ಅಂತ ಹೇಳಿದ್ರೆ, ಆ ಪರಮಾತ್ಮ ಹೇಗೆ ಅಂತ ಹೇಳಿದ್ರೆ, ಆ ಪರಮಾತ್ಮ ನಿರಂತರವಾಗಿ ತನ್ನ ಎರಡು ಕೈಗಳನ್ನ, ಬಾಹುಗಳನ್ನ ಚಾಚ್ಕೊಂಡು ಕಾಯ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ನೀವು ಆ ಸಮುದ್ರದಂತ ಅಗಾಧವಾದಂತ ಶಕ್ತಿ ಇರುವಂತ ಪರಮ ಚೈತನ್ಯದಲ್ಲಿ, ಆ ಸಮುದ್ರದಲ್ಲಿ ನೀವು ಹೋದಾಗ ನೀವೇನ್ ಮಾಡ್ತೀರಾ? ಕೆಲವರೆಲ್ಲ ಏನ್ ಮಾಡ್ತಾರೆ? ಜಸ್ಟ್ ಕಾಲನ್ನ ಹಾಕ್ತಾರೆ, ಕಾಲನ್ನ ಒದ್ದೆ ಮಾಡ್ಕೊಂಡ್ ಬರ್ತಾರೆ. ಕೆಲವರು ಸ್ವಲ್ಪ ಟಚ್ ಮಾಡ್ತಾರೆ, ನೀರನ್ನ ನಿಂತ್ಕೊಂಡು ಆಟ ಆಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ? ಒಂದ್ 10 ನಿಮಿಷ, 1 ಅವರ್ 2 ಅವರ್ ಸ್ವಿಮ್ಮಿಂಗ್ ಮಾಡ್ಕೊಂಡು ಅಲೆಗಳ ಜೊತೆ ಆಟ ಆಡ್ತಾರೆ. ಹೌದಲ್ವಾ? ಕೆಲವರು ದೂರದಲ್ಲಿ ಕೂತ್ಕೊಂಡು ನೋಡ್ತಾರೆ. ಕೆಲವರಿಗೆ ಭಯ ಪಡ್ಕೊಂಡು ಹೋಗೋದೇ ಇಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ? ಅಲ್ಲಿ ಆಟಗಳನ್ನ ಆಡ್ತಾರೆ, ಹೊಸ ಹೊಸ ಆಟಗಳು, ಗೇಮಿಂಗ್, ಸ್ಕೈ ಡೈವಿಂಗ್, ಹೊಸ ಹೊಸ ಆಟಗಳೆಲ್ಲ ಆಟ ಆಡ್ತಾರೆ. ಕೆಲವರೆಲ್ಲ ಏನ್ ಮಾಡ್ತಾರೆ? ಬೋಟಿಂಗ್ ತಗೊಂಡು ಫಿಶ್ ಮಾಡಕ್ ಹೋಗ್ತಾರೆ. ಫಿಶ್ ಎಲ್ಲ ಹಿಡ್ಕೊಂಡ್ ಬಂದು, ಮೀನುಗಳನ್ನ ಹಿಡ್ಕೊಂಡ್ ಬಂದು ವ್ಯಾಪಾರ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ? ದೊಡ್ಡ ದೊಡ್ಡ ಹಡಗುಗಳ ಮುಖಾಂತರ ಸಾವಿರಾರು ವಿಧವಾದಂತ ಫಿಶ್ಗಳನ್ನ ಹಿಡ್ಕೊಂಡು ಬಂದು ದೇಶಗಳಿಗೆಲ್ಲ ಕೂಡ, ರಾಜ್ಯಗಳಿಗೆಲ್ಲನೂ ಕೂಡ ಕಳಿಸಿ ವ್ಯಾಪಾರವನ್ನ ಮಾಡ್ತಾರೆ. ಇನ್ನೂ ಕೆಲವರು ಏನ್ ಮಾಡ್ತಾರೆ? ಬುದ್ಧಿವಂತರು, ಅಥವಾ ಇನ್ನೂ ನನಗೆ ಹೋಗ್ಬೇಕು ಅಂತೇಳಿ ಆಳವಾಗಿ ಹೋಗ್ತಾರೆ. ಹೌದಲ್ವಾ? ಅಲ್ಲೆಲ್ಲ ಇವತ್ತು ಏನ್ ಮಾಡ್ತಾರೆ? ದೊಡ್ಡ ದೊಡ್ಡ ಹಡಗುಗಳಲ್ಲಿ ಇವತ್ತು ಮನೆಗಳನ್ನ ಮಾಡ್ಕೊಂಡು, ಹೌದಲ್ವಾ? ಅಲ್ಲೇ ಎಲ್ಲಾ ಡ್ಯಾನ್ಸ್ ಆಗಿರ್ಬೋದು, ಅಲ್ಲೇ ಮನೆಗಳಾಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹಡಗಿನಲ್ಲಿ ಟ್ರಾವೆಲ್ ಮಾಡ್ತಾರೆ. ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಳಗಡೆ ಸಮುದ್ರದ ಒಳಗಡೆ ಹೋಗಿ ಅಲ್ಲಿ ಪೆಟ್ರೋಲ್ ಅನ್ನ ತೆಗೆದು ಅದ್ರೊಳಗಡೆ ಇರುವಂತ ಆಯಿಲ್ಗಳೆಲ್ಲ ಹುಡುಕಿ ಅಲ್ಲಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ನೋಡಿ, ಸಮುದ್ರ ಅನ್ನೋದು ಎಲ್ಲರಿಗೂ ಕೂಡ ಒಂದೇ. ಇಲ್ಲಿ ಭೇದ ಭಾವ ಇದೆಯಾ? ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿ ಅನಂತವಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತ ಬೌಂಡರೀಸ್ ಗಳಿಲ್ಲ. ಯಾರಿಗೆ ಹೇಗೆ ಬೇಕು ಅದನ್ನ ಆ ರೀತಿ ನಾವು ಆ ಚೈತನ್ಯದೊಂದಿಗೆ ನಾವು ಉಪಯೋಗವನ್ನ ನಾವು ಪಡ್ಕೊಳ್ಬಹುದಾಗಿದೆ. ನೋಡಿ, ಸಮುದ್ರ ಅನ್ನೋದು ಎಷ್ಟು ಎಷ್ಟು ಅನಂತವಾಗಿದೆ, ಎಷ್ಟು ಅಗಾಧವಾಗಿದೆ. ಅದನ್ನ ಮಾತಿನಲ್ಲಿ ನಾವು ವರ್ಣಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ನಾವು ಅದರಿಂದ ಯಾವ ರೀತಿಯ ಪ್ರಯೋಜನವನ್ನ, ಉಪಯೋಗವನ್ನ ನಾವು ಪಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ನಿಂತಿರುತ್ತೆ. ಹಾಗಾದ್ರೆ ಈ ಒಂದು ವಿದ್ಯೆ ಹೇಗೆ ಬಂತು? ರೇಖಿ ಅನ್ನೋದು ವಿದ್ಯೆ, ಹೌದಲ್ವಾ? ಪರಮಾತ್ಮ ಏನಂತ ಹೇಳ್ತಾನೆ? ನಾವು ಭಗವದ್ಗೀತೆಯಲ್ಲ ನಾವು ಓದಿದಾಗ, ಕೇಳಿದೀವಿ. ಸಂಭವ, ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ,
ಮತ್ತೆ ಮತ್ತೆ ನಾನು ನಿಮ್ಗೆ ಸಂದೇಹದ್ದು ಹೊಸ ಹೊಸ ಮಾರ್ಗಗಳನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಒಂದು ರೇಖೀಯ ವಿದ್ಯೆ ಅನ್ನೋದು ನಮ್ಗೆ ಜಪಾನಿಂದ ನಮ್ಮ ದೇಶಕ್ಕೆ ಬಂದಿದೆ. ಜಪಾನಿಗೆ ಹೇಗೆ ಹೋಯ್ತು ಅಂತ ಹೇಳಿದ್ರೆ, ಈ ವಿದ್ಯೆ ನಮ್ಮ ಭರತ ಭೂಮಿಯಿಂದ ಜಪಾನ್ ದೇಶಕ್ಕೆ ಹೋಯಿತು. ನೋಡಿ, ನಮ್ಮ ವಿದ್ಯೆನೇ ಅದು. ನಮ್ಮ ಭರತ ಖಂಡದಲ್ಲಿ, ನಮ್ಮ ದೇಶದಲ್ಲಿ ಇದ್ದಂತಹ ವಿದ್ಯೆಯನ್ನ ಜಪಾನಿಗೆ ಹೋಗಿ ಜಪಾನಿಂದ ಮತ್ತೆ ನಮ್ಮ ಹತ್ರಕ್ಕೆ ಬಂದಿದೆ. ಹೇಗೆ ಬಂತು, ಯಾವ ರೀತಿ ಬಂತು ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ. ಹೇಗೆ ಅಂತ ಹೇಳ್ತು ಅಂತ ಹೇಳಿದ್ರೆ, ಸೊ ಒಬ್ರು ಪ್ರೊಫೆಸರ್ ಇರ್ತಾರೆ, ಅವರೇ ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಹೇಳಿ. ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಪ್ರೊಫೆಸರ್ ಆಗಿ ಇವ್ರ ಕಾಲೇಜಲ್ಲೆಲ್ಲ ಕೆಲಸವನ್ನ ಮಾಡ್ಬೇಕಾದ್ರೆ ಮಕ್ಕಳು ಒಂದು ಸಣ್ಣ ಕ್ವಶನ್ ಅನ್ನ ಕೇಳ್ತಾರೆ ಅವರಿಗೆ. ಹೇಗೆ ಅಂತ ಹೇಳಿದ್ರೆ, ಯೇಸುವಿನ ಕೈಯಲ್ಲಿ ರೊಟ್ಟಿಗಳೆಲ್ಲ ಡಬಲ್ ಆಗ್ತಿದ್ವಂತಲ್ಲ, ಅವ್ರ ಕೈಯಲ್ಲಿ ಈ ತರ ಮುಟ್ಟಿದ ತಕ್ಷಣ ಪರಿವರ್ತನೆಗಳಾಗ್ತಿತ್ತಂತಲ್ಲ, ಎಲ್ಲರೂ ವಾಸಿ ಆಗ್ತಾ ಇದ್ರಂತಲ್ಲ ರೋಗಿಗಳೆಲ್ಲ, ಇದು ಸತ್ಯವಾ ಅಂತ ಹೇಳಿ ಕೇಳ್ತಾರೆ. ಒಂದ್ ಸಣ್ಣ ಪ್ರಶ್ನೆ, ಜಿಜ್ಞಾಸೆಯ ಪ್ರಶ್ನೆ ಮಕ್ಕಳು ಕೇಳ್ತಾರೆ. ಆಗ ಇವ್ರು ಏನ್ ಹೇಳ್ತಾರೆ, ಈ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಇದೆಲ್ಲ ವಿಷಯಗಳನ್ನ ಬರ್ದಿದ್ದಾರೆ ಅಂತ ಹೇಳಿದ್ರೆ ಇದು ಸತ್ಯ ಇರುತ್ತೆ ಅಂತ ಮಕ್ಕಳಿಗೆ ಹೌದು ಅಂತ ಹೇಳ್ತಾರೆ ಅವರು. ಆದ್ರೆ ಇವರ ಮನಸ್ಸಿನ ಒಳಗಡೆ ಒಂದು ಕೊರೀತಾ ಇರುತ್ತೆ. ನನ್ನ ಮಕ್ಕಳಿಗೆ ಇದನ್ನ ಹೇಳಿದೀನಲ್ವಾ, ಇದು ಸತ್ಯವಾ, ಇದು ನಿಜವಾ ಅಂತ ಹೇಳಿ ಹುಡುಕೋದಿಕ್ಕೆ, ರಿಸರ್ಚ್ ಮಾಡೋದಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವರಿಗೆ. ಆಗ ಅದರ ಹುಡುಕ್ತಾ 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 ಎಲ್ಲಾ ಕಡೆನೂ ಕೂಡ ರಿಸರ್ಚ್ ಮಾಡ್ತಾರೆ. ಎಲ್ಲೂ ಕೂಡ ಅವರಿಗೆ ಇದ್ರ ಬಗ್ಗೆ ಮಾಹಿತಿಗಳೇ ಸಿಗೋದಿಲ್ಲ. ಆಗ ಅವ್ರ ಫ್ರೆಂಡ್ ರಾಬರ್ಟ್ ಅಂತ ಇರ್ತಾರೆ, ತುಂಬಾ ಬೇಸರವಾಗಿ ಅವ್ರದ್ದು ಒಮ್ಮೆ ಡಿಸ್ಕಸ್ ಮಾಡ್ತಾರೆ ಅವರು. ಹೇಗೆ ಇದು, ನಾನು ಯಾವ ರೀತಿ ಕಂಡುಹಿಡಿಯಲಿ ಇದನ್ನ ಅಂತ ಹೇಳಿದಾಗ, ನನಗೆ ಅವರು ಕೂಡ ಫ್ರೆಂಡು ಕೂಡ ತುಂಬಾ ಬುದ್ಧಿವಂತ ಇರ್ತಾರೆ. ನಾನು ಎಲ್ಲೋ ಭಾರತ ದೇಶದಲ್ಲಿ ಈ ತರ ವಿದ್ಯೆಗಳಿದೆ ಅಂತ ಕೇಳಿದೀನಿ ನಾನು, ನಿನ್ಗೆ ಅಲ್ಲಿ ಹೋದ್ರೆ ನಿನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗಬಹುದು ನೋಡು, ಒಮ್ಮೆ ನೀನು ಈ ಪ್ರಯತ್ನವನ್ನ ಮಾಡು ಅಂತ ಹೇಳ್ತಾರೆ. ಆಗ ಅವರು ಅಲ್ಲಿಂದ ಏನ್ ಮಾಡ್ತಾರೆ, ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ನಮ್ಮ ಭಾರತ ಖಂಡದ ಭರತ ಭೂಮಿಯ ಇಂದಿನ ಕಾಶಿ ವಾರಣಾಸಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಈ ವಿದ್ಯೆಯನ್ನ ಕಲಿಯೋದಿಕ್ಕೆ ಹುಡುಕಾಟವನ್ನ ಪ್ರಾರಂಭ ಮಾಡಿದಾಗ ಅವರಿಗೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬರ್ದಿರುವಂತ ಒಂದು ಪುಸ್ತಕ ಸಿಗುತ್ತೆ, ಲೋಟಸ್ ಸೂತ್ರ, ಕಮಲ ಸೂತ್ರ ಅಂತ ಹೇಳಿ ಪಾಳಿ ಭಾಷೆಯಲ್ಲಿ ಈ ಪುಸ್ತಕ ಇರುತ್ತೆ. ಆ ಪುಸ್ತಕವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ. ಆಗ ಅವರಿಗೆ ಅರಿವಿಗೆ ಬರುತ್ತೆ, ಧ್ಯಾನವನ್ನ ಮಾಡಿದಾಗ ಈ ಒಂದು ಪರಮ ತತ್ವವನ್ನ, ಈ ಶಕ್ತಿಯನ್ನ ನಾವು ಪಡೆಯಬಹುದು ಅಂತ ಹೇಳಿ. ಇಲ್ಲಿಂದ ಈ ಜ್ಞಾನವನ್ನ ತಗೊಂಡು ಜಪಾನಿಗೆ ಹೋಗಿ, ಅಲ್ಲಿಂದ ಮತ್ತೆ ನೋಡಿ ಇವತ್ತು ರೇಖಿ ಅನ್ನುವ ಪದದ ಮುಖಾಂತರ ನಾವು ಇವತ್ತೆಲ್ಲರೂ ಕೂಡ ಈ ವಿದ್ಯೆಯನ್ನ ಕಲಿತಾ ಇದ್ದೀವಿ. ನಮ್ಮ ವಿದ್ಯೆಯನ್ನ ಮತ್ತೆ ನಾವೇ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕಲಿತಾ ಇದ್ದೀವಿ. ಹೇಗೆ ಅದು ವಿದ್ಯೆಯನ್ನ ನಾವು ಜಪಾನ್ ದೇಶಕ್ಕೆ ತಗೊಂಡೋದು, ಅಲ್ಲಿ ಹೇಗೆ ಅವರು ಅಧ್ಯಯನವನ್ನ ಮಾಡಿದ್ರು, ಯಾವ ರೀತಿ ಪ್ರೋಸೆಸ್ ಅನ್ನ ಅವರು ಮಾಡಿದ್ರು ಅನ್ನೋದನ್ನ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ.